ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ವಿಚಾರ ಹಂಚ್ಕೊಳ್ಳೋಣ ಅಂತ ಬಂತೀನಿ. ಅದೇನಂದರೆ, ನಾಳೆಯಿಂದ ಅಧಿಕ ಮಾಸ ಪ್ರಾರಂಭ ಆಗ್ತಿದೆ. ಅಂದರೆ ಮೇ 17 ಇಂದ ಜೂನ್ 15ವರೆಗೂ ಅಧಿಕ ಮಾಸ ಪ್ರಾರಂಭ ಆಗುತ್ತೆ. ಅಧಿಕ ಮಾಸ ಅಂದರೆ ಈ ಮಾಸನ ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಈ ಮಾಸದಲ್ಲಿ ಯಾವ ದೇವ್ರನ್ನ ಹೆಚ್ಚಾಗಿ ಆರಾಧಿಸ್ತಾರೆ ಅಂದರೆ ಹರಿನಾಮ ಸ್ಮರಣೆ, ಅಂದರೆ ವಿಷ್ಣು ನಾಮ ಸ್ಮರಣೆ. ವಿಷ್ಣು ದೇವರನ್ನ ತುಂಬ ಆರಾಧನೆ ಮಾಡ್ತಾರೆ. ಅಧಿಕ ಮಾಸದ ಒಂದು ವಿಶೇಷತೆ ಏನು ಅಂತ ಅಂದರೆ, ನಾವು ಏನು ಪೂಜೆ ಪುನಸ್ಕಾರ, ದಾನ ಧರ್ಮ ಹಾಗೆ ಧ್ಯಾನ ಎಷ್ಟಾಗಿ ಮಾಡ್ತೀವಿ ಅಂದರೆ ನಾರ್ಮಲ್ ಡೇಸಲ್ಲಿ ಮಾಡೋದಕ್ಕಿಂತ 1000 ಪಟ್ಟು ಫಲ ಅಧಿಕ ಮಾಸದಲ್ಲಿ ಮಾಡೋ ಪೂಜೆಗೆ, ದಾನಕ್ಕೆ ಪ್ರಾಮುಖ್ಯತೆ ಇದೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಅಧಿಕ ಮಾಸದಲ್ಲಿ ಪೂಜೆ, ದಾನ, ಧ್ಯಾನ ಇದೆಲ್ಲನೂ ಹೆಚ್ಚಾಗಿ ಮಾಡೋದ್ರಿಂದ ಹೆಚ್ಚು ಫಲ ನಾವು ತಗೋಬೋದು ಅನ್ನೋ ಒಂದು ನಂಬಿಕೆ. ಅಂದರೆ ನಿಮ್ಮ ಟೈಮ್ನ ಸ್ವಲ್ಪ ಜಾಸ್ತಿ ಧ್ಯಾನಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ, ಪೂಜೆಗಳಿಗೆ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಹೆಚ್ಚು ಫಲ ಪಡ್ಕೋಬೋದು ಅನ್ನೋದು ಅಧಿಕ ಮಾಸದ ವೈಶಿಷ್ಟ್ಯ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ, ನನ್ನ ಒಂದು ವ್ಯೂವರ್ಸ್ಗೆ, ನಮ್ಮ ಚಾನಲಲ್ಲಿ ನೀವೆಲ್ಲ ಕಲ್ತಿದ್ದೀರ ಅಲ್ವಾ ವಿಷ್ಣು ಸಹಸ್ರನಾಮನ. ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಯಾರೆಲ್ಲ ಕಂಪ್ಲೀಟಾಗಿ ಕಲ್ತಿದ್ದೀರಾ ಅವರು ಕಂಪ್ಲೀಟಾಗಿ ಹೇಳ್ಕೊಳ್ಳಿ. ನಾವು ಎಷ್ಟೆಷ್ಟೋ ಟೈಮನ್ನು ಎಲ್ಲೆಲ್ಲೂ ಸ್ಪೆಂಡ್ ಮಾಡ್ತೀವಂತೆ. ಒಂದು ಮೂವಿ ನೋಡ್ತೀವಿ, ಒಂದು ಸೀರಿಯಲ್ ನೋಡ್ತೀವಿ, ಹಾಗೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಹಾಫ್ ಆನ್ ಅವರ್ ಆಯಿತಾ, ಆಲ್ರೆಡಿ 1 hour ಆಯಿತಾ, 2 hours ಆಯಿತಾ ನನ್ನ ಮೊಬೈಲ್ ನೋಡೋಕ್ಕೆ ಅನ್ನೋ ಒಂದು ಫೀಲಿಂಗ್ ಎಷ್ಟೋ ಸಲ ನಮ್ಮಲ್ಲೇ ಆಗಿರುತ್ತೆ ಅಲ್ವಾ. ಈ ಥರ ಎಷ್ಟೆಷ್ಟೋ ಸಲ ಮೊಬೈಲ್ ನೋಡಿಕೊಂಡು ಒಂದು ಮೂವಿಗೆ, ಸೀರಿಯಲ್ಗೆ ಅಂತೇಳಿ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಕೂಡ ಎಷ್ಟೆಷ್ಟೋ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಆದರೆ ಒಂದು ಹಾಫ್ ಆನ್ ಅವರ್ನ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಅಂತ ಟೈಮ್ನ ಇನ್ವೆಸ್ಟ್ ಮಾಡಿ ಅಧಿಕ ಮಾಸದಲ್ಲಿ, ಎಸ್ಪೆಷಲಿ ಅಧಿಕ ಮಾಸದಲ್ಲಿ ಒಳ್ಳೆ ಫಲ ಕೊಡುತ್ತೆ. 1000 ಪಟ್ಟು ಫಲವನ್ನು ಕೊಡುತ್ತೆ. ಅಧಿಕ ಮಾಸ 30 days ಇರುತ್ತೆ. ಹಾಗಾಗಿ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಡಿ, ಒಳ್ಳೆ ಫಲ ತಂದುಕೊಡುತ್ತೆ. ಯಾರಿಗೆಲ್ಲ ವಿಷ್ಣು ಸಹಸ್ರನಾಮ ಬರಲ್ಲ ಅವರು ವಿಷ್ಣು ಸಹಸ್ರನಾಮದಲ್ಲೇ ಇದೆ ಅಲ್ವಾ, ಶ್ರೀರಾಮ ರಾಮ ರಾಮೇತಿ, ಆ ಒಂದು ಶ್ಲೋಕನ ಹೇಳ್ಕೊಳ್ಳಿ. 3 ಸಲ ಹೇಳ್ಕೊಳ್ಳಿ. ಈ ಒಂದು ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಕಂಪ್ಲೀಟ್ ವಿಷ್ಣು ಸಹಸ್ರನಾಮ ಓದಿದ ಫಲ ನಮಗೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ. ಯಾರಿಗೆಲ್ಲ ಬರುತ್ತೆ ಅವರು ಕಂಪ್ಲೀಟಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಯಾರಿಗೆಲ್ಲ ಬರಲ್ಲ ಅವರು ಶ್ರೀರಾಮ ರಾಮ ರಾಮೇತಿ ಹೇಳ್ಕೊಳ್ಳಿ. ಅದು ಹೇಗೆ ಅಂದರೆ, ನಾನು ಹೇಳ್ತೀನಿ ಕಂಪ್ಲೀಟಾಗಿ 3 times ಹೇಳಬೇಕು, ಎಲ್ಲೂ ಸ್ಟಾಪ್ ಕೊಡಬಾರ್ದು. ಈಗ ನಾನು ಹೇಳ್ತೀನಿ ನೋಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೀ ಮನೋರಮೇ, ಸಹಸ್ರನಾಮ ತತ್ಯುಲ್ಯಂ ರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೀ ಮನೋರಮೇ, ಸಹಸ್ರನಾಮ ತತ್ಯುಲ್ಯಂ ರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೀ ಮನೋರಮೇ, ಸಹಸ್ರನಾಮ ತತ್ಯುಲ್ಯಂ ರಾಮ ನಾಮ ವರಾನನೆ. ರಾಮನಾಮ ವರಾನನ ಓಂ ನಮ ಇತಿ. ಈ ಒಂದು ಶ್ಲೋಕನ ಹೇಳ್ಕೊಳ್ಳಿ. ಅಧಿಕ ಮಾಸ ಅಧಿಕ ಫಲ ಎಲ್ಲರಿಗೂ ದೊರಕಲಿ, ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.